ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥಾಪನಾ ದಿನಾಚರಣೆಯ ವೇದಿಕೆ ಮೇಲಿರತಕ್ಕಂತಹ ನಮ್ಮ ಜಿಲ್ಲೆಯ ಸಾಹಿತ್ಯ ಪರಿಷತ್ ಮುಖ್ಯರಾಗಿರ್ತಕ್ಕಂಥ ನಮ್ಮ ಗೋಪಾಲ್ ಗೌಡ ಸರ್ ಅವರೇ, ಹಾಗೆಯೇ ಗುರು ಹಿರಿಯರಾಗಿರ್ತಕ್ಕಂಥ ನಮ್ಮ ಎಂ ವಿ ರೆಡ್ಡಿ ಸರ್ ಅವರೇ, ಮತ್ತೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಅತಿಥಿ ಆಗಿರ್ತಕ್ಕಂಥ ಜಗದೀಶ್ ಸರ್ ಅವರೇ, ಹಾಗೆ ಈಗಾಗಲೇ ಸಾಹಿತಿಗಳಾಗಿ ಒಳ್ಳೆಯ ಹೆಸರು ಮಾಡಿಕೊಂಡಿರ್ತಕ್ಕಂತಹ ನಮ್ಮ ಸೀನಿಯರ್ ಡಾಕ್ಟರ್ ಶಂಕರಪ್ಪ ಸರ್ ಅವರೇ, ಅವರು ವಾಯಿಸಿದಾರ ಪ್ರೊಫೆಸರ್. ಉಳಿದಂತೆ ಇಲ್ಲಿ ಇನ್ನೊಬ್ಬರು ಸಹ್ಯಾದ್ರಿ ಕಾಲೇಜಿನ ವಿನಯ್ ಗಂಗಾಪುರ್ ಸರ್ ಅವರೇ, ಮತ್ತೆ ಗಣೇಶ್ ಸರ್ ಅವರೇ, ಶಂಕರ್ ಕೇಶಿ ಸರ್ ಅವರೇ, ಮತ್ತೆ ಎಲ್ಲ ನಗರದ ಸದಸ್ಯರೇನಿದ್ದಾರೆ, ತಾಲೂಕಿನ ಎಲ್ಲ ಆತ್ಮೀಯ ಸದಸ್ಯ ಮಿತ್ರರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈಗಾಗಲೇ ಸರ್ ಅವರು ತಮ್ಮ ಒಂದು ಪ್ರಾಸ್ತಾವಿಕ ಹೇಳಿದ್ದಾರೆ. ಮತ್ತೆ ವೆಂಕಟೇಶ್ ಅವರು ಕೂಡ ನಿರೂಪಣೆಯಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ. ಒಂದು 5/5/1915 ಬಹಳ ಮಹತ್ವದ ದಿನ ನಮ್ಮ ಕನ್ನಡಿಗರ ಪಾಲಿಗೆ. ಯಾಕೆ ಅಂತಂದ್ರೆ ಏನು ಒಂದು ರೀತಿ ಕುಂಠಿತಗೊಂಡಿದ್ದು, ಒಂದು ರೀತಿ ಅಸ್ವಸ್ಥಗೊಂಡಿದ್ದು ಅಂತ ನಾವು ಹೇಳ್ಬೋದು. ಆ ಅಸ್ವಸ್ಥಗೊಂಡಿದ್ದಂತಹ ನಮ್ಮ ಕನ್ನಡವನ್ನ ಮತ್ತೆ ಅದರ ಸುಸ್ಥಿತಿಗೆ ತರಲಿಕ್ಕಾಗಿ ಎಲ್ಲ ರೀತಿಯಲ್ಲೂ ಕೂಡ ಅದರ ಏನಿವತ್ತವೆಲ್ಲ ಕೂಡ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಏನೆಲ್ಲ ಕೂಡ ನಾವು ಮಾತನಾಡ್ತೀವಿ. ಎಲ್ಲದಕ್ಕೂ ಕೂಡ ಬಹುಶಃ ನಾಂದಿಯನ್ನು ಆಡಿದ್ದು 1915 ಏನು ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಸ್ತಿತ್ವ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 5/5/1915 ಏನಿದೆ ಅದಂತೂ ನಮ್ಮ ಕರ್ನಾಟಕದ ಒಂದು ಚರಿತ್ರೆಯಲ್ಲಿ ಮರೆಯಲಾಗದ ಒಂದು ದಿನ ಅಂತ ನಾವು ಹೇಳ್ಬೋದು. ಕೇವಲ 15 ಒಂದು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಇವನು ಹೇಳಬೇಕು ಅಂತಂದ್ರೆ